ನಿನ್ನೆ ಪ್ರಧಾನಮಂತ್ರಿಗಳು ನಮ್ಮ ಗುರೂಜಿಯವರ ಧ್ಯಾನ ಮಂದಿರ ಉದ್ಘಾಟನೆ ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ಏರ್ಪೋರ್ಟಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡುವಾಗ ಕರ್ನಾಟಕದ ಸರ್ಕಾರದ ಬಗ್ಗೆ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಕರ್ನಾಟಕದ ಸರ್ಕಾರದ ಪರವಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಭಾಳ ಶಾರ್ಪ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಬ್ಬರು ಮಂತ್ರಿ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿದ್ದಾರೆ. ಅವರು ಸ್ವಾಭಾವಿಕವಾಗಿ ಬಂದಾಗ ಒಂದು ಕ್ಯಾಶುವಲ್ ಆಗಿ ಹೇಳಿದ್ದಾರೆ ಅಂತೇಳಿ ಒಬ್ಬರು ಮಂತ್ರಿ ಅಷ್ಟೊಂದು ಕಠಿಣವಾದ ಶಬ್ದ ಬಳಕೆ ಮಾಡಿಲ್ಲ. ಅದನ್ನು ನೋಡಿದ್ದೇನೆ. ಅವ್ರ ಹೆಸರು ಹೇಳ್ತಾನೆ ಜಾರಕಿಹೊಳಿ. ಆಯಿತಾ, ಬಾಕಿಯವ್ರ ಬಗ್ಗೆ ನಾನು ಮಾತನಾಡೋದು. ಈಗ ನಾನು ಬಂದಿರೋದು, ನಾನೊಬ್ಬ ರೈತರ ಮಗ. ಏನೋ ನಮ್ಮ ರೈತರು ಹಂತ ಹಂತವಾಗಿ ನನ್ನನ್ನು ಬೆಳೆಸ್ಕೊಂಡು ನಾನು ವಿರೋಧ ಪಕ್ಷ ನಾಯಕನಾದೆ, ಶಾಸಕನಾದೆ, ಮಂತ್ರಿ ಆದೆ, ಮುಖ್ಯಮಂತ್ರಿ ಆದೆ, ಪ್ರಧಾನಮಂತ್ರಿ ಆದೆ. ಈ ದೇಶದ ಆಡಳಿತದ ಬಗ್ಗೆ ಸಾಕಷ್ಟು ಅನುಭವ ಇದೆ. ನಾನು ಯಾರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗಲ್ಲ. ನಾನು ಅಧಿಕಾರದಲ್ಲಿದ್ದಾಗ ಸಾಮಾಜಿಕ ನ್ಯಾಯ ಕೊಡೋದ್ರ ಬಗ್ಗೆ ಯಾರಿಂದನೂ ಹೇಳಿಸ್ಕೊಳ್ಳಿಲ್ಲ. ಅದು ಜಾತಿಯ ಹಿನ್ನೆಲೆಯಿಂದ ನಾನು ಸಾಮಾಜಿಕ ನ್ಯಾಯ ಕೊಡಲಿಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥ ಎಲ್ಲ ಜಾತಿಯವರಿಗೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೆ. ಇದರಲ್ಲಿ ಜೆಂಡರ್ನೂ ಲೆಕ್ಕ ಹಾಕಲಿಲ್ಲ. ನಾನು ಕಾಸ್ಟ್ ಕನ್ಸಿಡರೇಷನ್ನು ಮಾಡಲಿಲ್ಲ. ಓನ್ಲಿ ಸೋಷಿಯಲಿ, ಎಕನಾಮಿಕಲಿ, ಎಜುಕೇಷನ್ಲಿ ಬ್ಯಾಕ್. ಅವರು ಮುಸ್ಲಿಮ್ಸ್ ಆಗ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು, ಹಿಂದುಳಿದರಾಗ್ಬೋದು, ಒಕ್ಕಲಿಗರಾಗ್ಬೋದು, ಲಿಂಗಾಯತರಾಗ್ಬೋದು. ಈಗ ನಂಗೆ ತಿಳಿದಷ್ಟು ನಾನು ಮಾಡಿದ್ದೇನೆ. ಹೆಣ್ಣುಮಕ್ಕಳಿಗೂ ರಿಸರ್ವೇಷನ್ ಕೊಡೋದು ಇಡೀ ಹಿಂದೂಸ್ತಾನದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದಲ್ಲೇ ಜಾರಿ ಕೊಟ್ಟರು. ಸರ್ಕಾರದ ಸ್ಥಳೀಯ ಸಂಸ್ಥೆಗಳು ನಗರ ಪಾಲಿಕೆ ಚುನಾವಣೆಗೆ ಮಾತ್ರ ಸೀಮಿತ ಅಲ್ಲ, ಸರ್ಕಾರಿ ಹುದ್ದೆಗಳಲ್ಲೂ 33% ರಿಸರ್ವೇಷನ್ನ ಇಡೀ ಹಿಂದೂಸ್ತಾನದಲ್ಲಿ ಯಾವ ರಾಜ್ಯ ಕೊಡದೇ ಇದ್ದರೂ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕೊಟ್ಟರು. ಇದ್ರ ಬಗ್ಗೆ ನಾನು ಮೋದಿಯವ್ರನ್ನ ಯಾಕೆ ಶ್ಲಾಘಿಸ್ತೇನೆ ಅಂದರೆ, ಅದನ್ನು ನಾನು ಪಾರ್ಲಿಮೆಂಟಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂವ್ ಮಾಡಿದೆ. ನನ್ನ ಸರ್ಕಾರ ಬಿದ್ದೋಯ್ತು. ಅದು ಮೋದಿಯವರು ಬಂದ ಮೇಲೆ ಎರಡೂ ಸದನದಲ್ಲಿ ಇವತ್ತು ಆ ಬಿಲ್ ಪಾಸ್ ಆಯಿತು. ಆದರೆ ಮೊನ್ನೆ ಕಾನ್ಸ್ಟಿಟ್ಯೂಷನಲ್ ಅದಕ್ಕೆ ಒಂದು ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಮೂವ್ ಮಾಡಿದಾಗ ವಿರೋಧಿ ಪಕ್ಷದ ನಿಲುವಿನಿಂದ
ಬಿದ್ದೋಯ್ತು. ಈಗ ಮತ್ತೆ ಅದೇ ವಿರೋಧಿ ಪಕ್ಷದವರು ನೀವು ದಯಮಾಡಿ ರಿಸರ್ವೇಷನ್ನ ಮಸೂದೆನ ಮತ್ತೆ ತನ್ನಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರಿಗೆ ಗೊತ್ತಾಗಿದೆ ತಮಿಳ್ನಾಡಲ್ಲಿ ಏನಾಯಿತು, ಕೇರಳದಲ್ಲಿ ಏನಾಯಿತು, ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು, ಅಸ್ಸಾಂನಲ್ಲಿ ಏನಾಯಿತು. ಈ ಹಿನ್ನೆಲೆಯಲ್ಲಿ ಈಗ ಅದೇ ವಿರೋಧಿ ಪಕ್ಷದವರು ಯಾರು ವಿರೋಧ ಮಾಡಿದ್ರೋ ನೀವು ಆ ಬಿಲ್ಲನ್ನು ತಂದು ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಬಹುಶಃ ಮೋದಿಯವರು ಶಾ ಅವರು ಮತ್ತೆ ಇನ್ನೊಂದು ಅಧಿವೇಶನ ಕರೆದು ಅದನ್ನು ಟರಾವನ್ನು ಪಾಸ್ ಮಾಡಬಹುದು ಅಂತ ನಾನು ನಂಬಿದ್ದೇನೆ. ಅದು ಆಗಲೇಬೇಕು, ಅದರ ಬಗ್ಗೆ ಎರಡು ಮಾತಿಲ್ಲ. ಅಲ್ಲಿ ಹಣ್ಣು ತರದು ನೀನು ಯಾರು ನೀನು ದೊಡ್ಡ ಮನುಷ್ಯನ ಕೂತಲೆ ಇಲ್ಲಿ ಅವ್ರು ಹೋಗ್ತಾರೆ ಕೊಡು ಅಲ್ಲಿ ಇಟ್ಕೊಂಡು ಏನು ಮಾಡ್ತೀವಿ. ಇನ್ನೂ ಹೇಳೋದಿದೆ ಸ್ವಲ್ಪ. ಅವ್ರು ಹೋಗೋದಕ್ಕೆ ಮುಂಚೆ ಹಣ್ಣು ಕೊಟ್ಟರೆ ಹೇಳ್ತೀನಿ. ಪ್ರಧಾನಿ ಅವರು ಕವರ್ ಇಲ್ಲ ಅಂತ ಹೇಳಿ ಅದು ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡಿದಾರಂತೆ. ಕವರ್ ಹಾಕಿಲ್ಲ, ಅದಕ್ಕೆ ಈ ಬಾಕ್ಸ್ಗಳಲ್ಲಿ ಇಟ್ಟಿದ್ದಾರೆ. ಪ್ಲಾಸ್ಟಿಕ್ ಕವರು ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ಆಯ್ತಪ್ಪ, ಎಲ್ಲರೂ ಕೊಟ್ಟು ಅವ್ರು ಎತ್ಕೊತಾರೇನ್ರಿ? ನಾವು ಆಮೇಲೆ ತಗಂತೀರಿ, ಆಮೇಲೆ ಕೊಡಿ ಅಂತ ಅವ್ರು 2-3 ಪ್ಯಾಕೆಟ್ ಇಟ್ಟು ಎಲ್ಲ ಲೆಕ್ಕ ಹಾಕಿ ಕೊಡ್ಬೇಕು. ಲೆಕ್ಕ ಹಾಕಿ ಕೊಡ್ಬೇಕು. ದುಡ್ಡು ಕೊಡು ತಗೊಂಬೈಲಿನ. ನನಗೆ ಅನುಭವ ಇದೆ. ಕೊಡಿ ಸರ್, ಎಲ್ಲರಿಗೂ ಎಣ್ಣೆ ಕೊಡಿ ಸರ್. ಆ ರೈತನಿಗೆ ಯಾವ ತೊಂದರೆ ಆಗುತ್ತೆ? ಸರ್ ಆಮೇಲೆ ತಗೊಂತೀವಿ ಸರ್, ಬೈಟ್ ಮಾತಾಡ್ಬಿಡ್ತೀವಿ ಇರೋಣ. ರೈತನಿಗೆ ಯಾವ ತೊಂದರೆ? ಸರ್ ಮಾತಾಡ್ ಸರ್, ನಿಮ್ಗೊಂದು ನಿಮ್ಮ ಹೆಂಡತಿಗೊಂದು. ಸರ್ ಪಶ್ಚಿಮ ಬಂಗಾಳ ಚುನಾವಣೆ, ಅಸ್ಸಾಂ ಚುನಾವಣೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಫಲಿತಾಂಶ ಬಂದಿದೆ. ನಾನು ಇಲ್ಲಿ ಒಂದು ಮೋದಿಯವರ ಕಾರ್ಯಕ್ರಮ ಏನಿದೆ ಅದರ ಹಿನ್ನೆಲೆಯಲ್ಲಿ ಈ ದೇಶದ ಜನತೆ ಖಂಡಿತ ಹೇಳ್ತೀನಿ, ಮೋದಿಗೆ ಅವ್ರಿಗೆ ಕೊಡ್ಬೇಕು. ಮೋದಿಯವರಿಗೆ ಸರಿಸಮಾನವಾದ ನಾಯಕರು ಈಗ ಯಾರೂ ಇಲ್ಲ. ಇಡೀ ಹಿಂದೂಸ್ತಾನದಲ್ಲಿ ಮೋದಿಗೆ ಸರಿಸಮಾನವಾದ ನಾಯಕರು ಎಲ್ಲ. ನಾನು ಯಾರ ಬಗ್ಗೆ ಲಘುವಾಗಿ ಮಾತಾಡೋದಿಲ್ಲ, ನನ್ನ ಅನುಭವದಲ್ಲೇ ಮಾತಾಡ್ತೀನಿ. ಮೋದಿಯವರಿಗೆ ಸರಿಸಮಾನವಾದಂಥ ನಾಯಕರು ಯಾರು? ದಯಮಾಡಿ ಅನ್ಯತಾ ಭಾವನೆ ಮಾಡಬೇಡಿ. ನಾನು ಹಾಸನಕ್ಕೆ ಹೋಗ್ತಾ ಇದ್ದೀನಿ. ನಾಳೆ ಹಾಸನದಲ್ಲೂ ಪ್ರೆಸ್ ಮೀಟ್ ಮಾಡ್ತೀನಿ, ಅಲ್ಲಿ ಕೆಲವು ವಿಷಯ ಮಾತನಾಡ್ತೀನಿ. ಇವತ್ತಿಂದ ನನ್ನ ನಿಜವಾದ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಂತ ತಿಳ್ಕೊಳ್ಳಿ ನೀವು. ಇಲ್ಲಿಂದ ಮುಂದಕ್ಕೆ ನಾನು ವಾರದಲ್ಲಿ 2 ದಿನ ಟ್ರೀಟ್ಮೆಂಟ್ಗೆ ಮೀಸಲಾಗಿಡ್ತೀನಿ, 5 ದಿನ ಕೆಲಸ ಮಾಡ್ತೀನಿ. ಅದರಿಂದ ನನ್ನ ವಯಸ್ಸು ಎಷ್ಟು ಅಂತ ನೀವು ಕೇಳಬಾರ್ದು. ಕೆಲಸ ಮಾಡೋದ್ರಲ್ಲಿ ಎಲ್ಲಿವರೆಗೂ ನನ್ನ ಶಕ್ತಿ ಇದೆಯೋ ನಿಮ್ಮೆಲ್ಲರ ಆಶೀರ್ವಾದದಿಂದ, ನನ್ನ ರೈತರ ಆಶೀರ್ವಾದದಿಂದ, ಈ ನಾಡಿನ ಆಶೀರ್ವಾದ ಜನತೆಯಿಂದ ಗಳಿಸಿರತಕ್ಕಂಥ ಶಕ್ತಿ
ಜನತೆಗೋಸ್ಕರಲೇ ಉಪಯೋಗ ಮಾಡ್ತೀನಿ, ಕೊನೆಯವರೆಗೂ ಕೂತ್ಕೊಳ್ಳೋದಿಲ್ಲ. ವೈಯಕ್ತಿಕವಾಗಿ ಯಾವ ವ್ಯಾಯಾಮ ಈ ಮಾತನ್ನು ಹೇಳಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮಗೆ ಹಣ ಕೊಟ್ಟು ನಾನೇನೋ ಗಿಟ್ಟಿಸ್ಕೋಬೇಕು ಅಂತಿಲ್ಲ. ನೀವು 1.5 ಗಂಟೆಯಿಂದ ಬಂದು ಕಾದು ನಮ್ಮ ರೈತರು ಬೆಳೆದಿರ್ತಕ್ಕಂಥ ಹಣ್ಣು ಇವತ್ತು ಅದಕ್ಕೆ ಬೆಲೆ ಇಲ್ಲ. ಸರಿಯಾದ ರೀತಿ ಇವತ್ತು ಸರ್ಕಾರ ಅದಕ್ಕೆ ಬೆಲೆ ಕೊಡ್ತಕ್ಕಂಥದ್ರಲ್ಲಿ ಹಿಂದೆ ಬೀಳಬಾರ್ದು. ಕೋಲ್ಡ್ ಸ್ಟೋರೇಜು ಮತ್ತೊಂದು ಇವೆಲ್ಲವನ್ನು ಹೆಚ್ಚು ಪ್ರಮಾಣದಲ್ಲಿ ಮಾಡಬೇಕು. ಇದು ರೈತನಿಗೆ ನಾವು ಕೊಡ್ತಕ್ಕಂಥ ಒಂದು ಸಹಕಾರ ಅಷ್ಟೇ. ಅವನು ದುಡಿತಾನೆ, ಬಿಸಿಲಲ್ಲಿ ಬೆಳೀತಾನೆ, ಬೆಳೆದಕ್ಕೆ ಏನಾದ್ರು ಒಂದು ಬದುಕೋದಕ್ಕೆ ಜೀವನಕ್ಕೊಂದು ಒಳ್ಳೆಯ ಬೆಲೆ ಬೇಕು ಅನ್ನೋದಷ್ಟೆ. ಯಾವುದೇ ಪದಾರ್ಥ ತಗೊಳ್ಳಿ, ಅದ್ರ ಬಗ್ಗೆ ಹೋರಾಟ ಮಾಡೋದ್ರ ಬಗ್ಗೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಎಲ್ಲಿ ಸರ್ ನಿನ್ನೆ ತೆಲಂಗಾಣದಲ್ಲಿ ಪ್ರಧಾನಿ ಮೋದಿ ಅವರು ಗಂಭೀರ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್. ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಜನತೆ ಕರೆ ಕೊಟ್ಟಿದ್ದಾರೆ. ಜೊತೆಗೆ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಪಾಶ್ಚಿಮಾತ್ಯ ದೇಶದಲ್ಲಿ ನಡೆತಿರ್ತಕ್ಕಂಥ ಯುದ್ಧವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನಿನ್ನೆ ತೆಲಂಗಾಣದಲ್ಲಿ ಕೆಲವು ಸಲಹೆ ಕೊಟ್ಟಿದ್ದಾರೆ. ಈಗೇನು ಇರಾನು, ಅಮೇರಿಕ, ಇಸ್ರೇಲು ಇದರ ಮಧ್ಯೆ ದೊಡ್ಡ ಸುಮಾರು 40 ದಿನದ ಕದನ ಆಯಿತು. ಅದರ ದುಷ್ಪರಿಣಾಮ ಏನಾಗಿದೆ, ನಮ್ಮ ಎಣ್ಣೆ ತರ್ತಕ್ಕಂಥ ಹಡಗು ಮುಳುಗಿ ಹೋಗಿದೆ. ಈ ಹಿನ್ನೆಲೆಯಲ್ಲಿ ಮೋದಿಯವರು ಸ್ವಲ್ಪ ಬಳಕೆ ಮಾಡುವಾಗ ನಿಧಾನವಾಗಿ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ರಾಷ್ಟ್ರದ 150 ಕೋಟಿ ಜನತೆಗೆ ಅಪೀಲ್ ಮಾಡಿದ್ದಾರೆ. ಅದು ಬೇರೆ ಕಾರಣದಿಂದ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಸಂಘರ್ಷದಿಂದ ಆಗಿರೋ ಒಂದು ಕೆಟ್ಟ ದುಷ್ಪರಿಣಾಮ. ಅದನ್ನು ನಾವು ಸ್ವಾಗತಿಸಬೇಕು. ಇಷ್ಟನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ. ಸರ್, ಬಿಡದಿಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್, ರಸ್ತೆ ತಡೆದು ಟೌನ್ಶಿಪ್ ವಿಚಾರವಾಗಿ. ಬಿಡದಿಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಟೌನ್ಶಿಪ್ ವಿಚಾರ. ಅದು ಆ ಪ್ರತಿಭಟನೆಗೆ ನಂದು ಬೆಂಬಲ ಇದೆ. ಅಲ್ಲೇನು ನಡೀತಾ ಇದೆ, ನಾನು ಹಿಂದೊಂದು ಸಾರಿ ಹೋಗಿದ್ದೆ, ನಂದು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲ ಇದೆ. ಇವತ್ತು ಅವ್ರು ಏನು ಮಾಡಿದ್ದಾರೋ ಮುಂದೆ ಒಂದು ಸರ್ಕಾರ ಅದನ್ನು ಮಾರ್ಪಾಡು ಮಾಡ್ತಕ್ಕಂಥ ಕಾಲ ಬರ್ಬೋದು. ನಾನು ಆ ಮಾತನ್ನು ಇವತ್ತು ಖಂಡ ತುಂಡವಾಗಿ ಹೇಳ್ತೇನೆ. ಅದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಕೊಡಿ.